ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನನ್ನ ಮೊದಲನೇ ಬ್ಲಾಗ್ ಆಗಿರುತ್ತೆ. ವೆಲ್ಕಮ್ ಟು ರೀಲ್ ಲೈಫ್ ಜರ್ನಿ. ಈಗೆಲ್ಲರೂ ನಂಜನಗೂಡು ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ. ಸೊ ಹೋಯ್ತಾ ನಾವು ತೆಂಗಿನ ಪಿಕ್ ಮಾಡಿಕೊಂಡು ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಪಾಪನ ಕರ್ಕೊಂಡು ಹಂಗೆ ಅವಳನ್ನ ಕರ್ಕೊಂಡು ಕಾರಲ್ಲಿ ಸೊ ಟೆಂಪಲ್ಗೆ ಹೋಗ್ತೀವಿ. ಆಯ್ ಚಿರಿ, ಈಗ ಅವಳಿಗೆ ಮುಡಿ ಕೊಡ್ಸಕ್ಕೆ ನಂಜನಗೂಡಿಗೆ ಹೋಗ್ತಾ ಇರೋದು ಮೇನಾಗಿ ಇವಳೇ ಕಾರಣ ಅಲ್ಲ ಇವಾಗೇ. ಬೇಡ ಅವಳು ನಮ್ಮ ತಂಗಿಯವ್ರ ಮಾವ ಅವರು. ಅವಳು ನನ್ನ ತಂಗಿ, ಅವಳು ಇನ್ನೂ ರೆಡಿ ಆಗಿಲ್ಲ. ಅಲ್ಲೋಗಿ ಮುಡಿ ಕೊಡಿಸ್ಬಿಟ್ಟು ಅದಾಳೆ. ನಂಜನಗೂಡು ಹತ್ರ ಬಂದಿದ್ದೀವಿ. ಸೊ ಈಗ ಮುಡಿ ಕೊಡ್ಸಕ್ಕೆ ಹೊರಟೆ. ಸರಿ ಹಾಯ್ ಮಾಡು. ನೋಡಿ ಗೈಸ್, ಈಗ ಹಿಂಗಿದ್ದಾಳೆ. ಸೊ ಮುಡಿ ಮಾಡ್ಸ್ಕೊಂಡು ಕರ್ಕೊಂಡೋಗ ಸ್ಟಾರ್ಟ್ ಮಾಡಿದ್ಲು. ಸೊ ಮುಡಿ ಅಂತೂ ಕೊಡ್ಸ್ಕೊಳ್ಳೋಕ್ಕೆ ಬಿಡಲಿಲ್ಲ. 6 ಜನ 7 ಜನ ಇಟ್ಕೊಂಡು ಅವ್ಳಿಗೆ ಮುಡಿ ಹಂಗೋ ಹಿಂಗೋ ಮುಡಿ ಮಾಡಿಸಿದ್ವಿ. ಇವಳಿಗೆ ಮುಡಿ ಕೊಟ್ಟಾಯ್ತು ಪಾಪದ್ದು. ಸೊ ಮುಡಿ ಕೊಟ್ಬಿಟ್ಟು ಈಗ ತಂಗಿನ ಸ್ನಾನ ಮಾಡಿ ಪಾಪು ಸ್ನಾನ ಮಾಡ್ತಾಯಿದ್ದು ನಮ್ಮ ಮಮ್ಮಿ. ಈಗ ಹೊರಟಿದ್ವಿ. ತೊಟ್ಟು ಇದಾಗ್ಬಿಟ್ಟಿತ್ತಲ್ಲ ಹೇಳಿತ್ತಲ್ಲ ಅವತ್ತು. ಒಳ್ಳೆ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಹೊರಟಿದ್ದೀವಿ. ಈಗ ದೇವಸ್ಥಾನ ಒಳ್ಳೆಯಿಂದ ಆಪೋಸಿಟೇ ಇದೆ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆಯಿಂದನೂ ಹೋಗ್ಬೋದು. ಸೊ ಪೂಜೆ ಸಾಮಾನು ಕಾರಲ್ಲಿದೆ. ಸೊ ಅದು ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನದಿಂದ ಬಂದ್ವಿ. ಸೊ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ. ಸೊ ಸಣ್ಣ ಸಣ್ಣ ಕ್ಲಿಪ್ ಹಾಕಿದ್ದೀನಿ. ಇವತ್ತು ರಶ್ ಇಲ್ಲ, ನಾರ್ಮಲ್ ಟೈಮಲ್ಲಿ ಬಂದಿದ್ದೀವಿ. ಸೊ ಇವತ್ತು ಗುರುವಾರ, ಅಷ್ಟೇನು ರಶ್ ಇಲ್ಲ ಇವತ್ತು. ಸೊ ಸೋಮವಾರ ಏನಾದ್ರು ಬಂದರೆ ತುಂಬ ರಶ್ ಇರುತ್ತೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ನಂಜನಗೂಡಲ್ಲಿ ಏನಂದರೆ ಜನಗಳು ತುಂಬ ಹರಕೆ ಹೊತ್ಕೋತಾರೆ. ಮೈಕೈ ನೋವು, ಕಾಲು ನೋವು ಆ್ಯಂಡ್ ಉಳ್ಳೂರಿ ಏನಾದರೂ ಇದೆ ಹರಕೆದು, ಬೆಳ್ಳಿದು ಏನೋ ಐಟಮ್ ಸಿಗುತ್ತೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಇದೇ ಥರ ಅಲ್ಲೇ ಹೊರಗಡೆ ರೋಡ್ ಸೈಡಲ್ಲೆಲ್ಲ ಮಾಡ್ತಿರ್ತಾರೆ. ನಿಮ್ಗೆ ಏನಾದ್ರು ಕಾಲು ನೋವು, ಮೈಕೈ ನೋವು ಇದ್ದರೆ ತಗೋಬೋದು ಇದೇ ಥರದ್ದು. ಸೊ ತಗೊಂಡು ನೀವು ಉಂಡಿಗೆ ಹಾಕ್ಬೋದು. ಕಾರ್ಕೆ ಉಂಡಿ ಅಂತ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಉಂಡಿಗೆ ಹಾಕೋಬೋದು. ಸೊ ಇದು ನಂಜನಗೂಡು ದೇವಸ್ಥಾನದ ಒಳಗಡೆ ಬಿಡಿ ಮಿನಿಮಮ್ ಆಗಿ ರಶ್ ಇದ್ದಾರೆ. ವೆಯ್ಟ್ ಮಾಡಿ ನಂಗೆ ಗಣಪತಿ ದೇವಸ್ಥಾನ ಇತ್ತು. ಸೊ ಅದೊಂದು ವೀಡಿಯೋ ಮಾಡಿಕೊಂಡು ಇಲ್ಲಿ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದೇವಸ್ಥಾನದಿಂದ ಬಂದು ಸುಮ್ಮನೆ ಕೂತ್ಕೊಂಡು ಸ್ವಲ್ಪ ಕೂತ್ಕೊಂಡು ಹೊರಗಡೆ ಹೋಗ್ತೀವಿ. ಚೆರಿ ಅಂತ ತುಂಬ ಆಟ ಆಡ್ತಾಯಿದ್ಲು. ಸೊ ಅದೇ ನೋಡ್ತಾ ಹಂಗೆ ದೇವಸ್ಥಾನಕ್ಕೆ ಇಂದ ಹೊರಗಡೆ ಬಂದ್ವಿ. ಸೊ ಹಿಂದಿನ ರಾಘವೇಂದ್ರ ದೇವಸ್ಥಾನ ಇತ್ತು, ಮುಗಿಸ್ಕೊಂಡು ಹಂಗೇ ಸೊ
ಸೊ ಅಲ್ಲೇ ಶಿವಂದು ಒಂದು ಸ್ಟ್ಯಾಚು ಇತ್ತು. ಸೊ ಆ ಸ್ಟ್ಯಾಚುನ ಮುಗಿಸ್ಕೊಂಡು ಹೊರಟ್ವಿ. ಇಲ್ಲಿ ಬನ್ನಿ, ಆಶೀರ್ವಾದ ಗ್ಯಾನ್ ಬಂದಿದ್ದೀವಿ. ಸೊ ಮಾರ್ನಿಂಗ್ ಬೆಳಗ್ಗೆನೆಲ್ಲ ಬಂದಿದ್ದು, ಊಟ ಏನೂ ಮಾಡಿಲ್ಲ. ಈಗ ಹೋಗಿ ಮಾಡೇ ಸ್ವಲ್ಪ ಟಯರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಆಶೀರ್ವಾದ ಗ್ಯಾನ್ ಬಂದು ಊಟ ತಿನ್ಕೊಂಡು ಹೊರಡ್ತೀವಿ. ಊಟ ಇಲ್ಲ ತಿಂಡಿ ಏನಿರುತ್ತೆ ಅದು ನೋಡ್ಕೊಂಡು ತಿನ್ಕೊಂಡು ಹೊರಡೋಣ. ತಿಂಡಿ ಎಲ್ಲ ತಿಂದ್ವಿ, ತುಂಬ ಚೆನ್ನಾಗಿತ್ತು ಆಶೀರ್ವಾದ ಗ್ರ್ಯಾಂಡಲ್ಲಿ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಫುಡ್ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಸೊ ಮನೆಗೆ ಬಂದ್ವಿ ಡೈರೆಕ್ಟು. ಸೊ ಇದು ಅಮ್ಮನ ಮನೆ. ಸೊ ಅಮ್ಮನ ಮನೇಲಿ ಸ್ವಲ್ಪ ತಿಳ್ಕೊಂಡು ನಮ್ಮ ಹಸ್ಬೆಂಡ್ ಮನೆಗೆ ಹೋಗಬೇಕು. ಸೊ ಇದ್ಬಿಟ್ಟು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಪಾಪ ಮಾಡ್ತಾ ಇರೋದನ್ನೆಲ್ಲ ಕೇಳ್ತಾ ಕೂತಿದ್ವಿ. ಸಾಂಗ್ ಆಡು ಬಂಗಾರೀಗ. ಸಾಂಗ್ ಆಡಿ ಅದರ ಹೇಳುವ. ಕರೆಕ್ಟಾಗಿ ಇಟ್ಕೊ. ಅಜ್ಜಿ, ತಾತ, ಮಾಮ, ಅಕ್ಕ, ತಮ್ಮ, ನಿಂಗೆ ಶಾನೆ ಕೋಪಗಳು. ಗೈಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಸೊ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು.